ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅರ್ಪಿತಾ. ತುಂಬ ಟೆಂಪ್ಟಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ? ಪಾನಿಪುರಿ ಅಂದರೆ ಹಾಗೆ ಬಿಡಿ, ಸಣ್ಣವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನಿವತ್ತು ನಿಮಗೆ ಪಾನಿಪುರಿ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ವೀಟ್ ಪಾನಿ ಹಾಗೆ ತೀಖಾ ಪಾನಿ. ತೀಖಾ ಪಾನಿ ಇಷ್ಟೊಂದು ಗ್ರೀನಿಶ್ ಆಗಿ ಬರೋಕ್ಕೆ ನಾ ಕೆಲವೊಂದಷ್ಟು ಟಿಪ್ಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಲ್ವಾ? ವೆಲ್ಕಮ್ ಟು ದಲಾಲ್ಸ್ ಡೆಲಿಕಸಿ. ಸ್ವೀಟ್ ಪಾನಿಗೆ ಹುಣಸೆಹಣ್ಣು ರಸ ಹಾಗೆ ಬೆಲ್ಲ ಇದ್ದರೆ ಸಾಕು. ಬೆಲ್ಲ ಕರಗೋವರೆಗೂ ಅಷ್ಟೇ ಇದನ್ನ ಕುದಿಸ್ಕೊಳ್ಳಿ. ಜಾಸ್ತಿ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೀರಿಗೆ ಪುಡಿ ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಸ್ವೀಟ್ ಪಾನಿಯ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡಿ. ನಾನಿಲ್ಲಿ 4 ಜನಕ್ಕಾಗೋಷ್ಟು ಮಾಡ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಒಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಅರ್ಧ ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಉಳಿದಿದ್ದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು. ಇದು 2 ಡೇಸ್ ತನಕ ಕೆಡೋದಿಲ್ಲ. ನೋಡಿ, ಸ್ವೀಟ್ ಪಾನಿ ರೆಡಿಯಾಗಿದೆ. ತೀಖಾ ಪಾನಿ ಗ್ರೀನಿಶ್ ಆಗಿ ಆಗಬೇಕಂದ್ರೆ ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು 1:2 ರೇಷಿಯೋದಲ್ಲಿರಬೇಕು. ಅಂದರೆ ಪುದೀನ ಸೊಪ್ಪು ಅರ್ಧ ಕಪ್ ಇದ್ದರೆ ಕೊತ್ತಂಬರಿ ಸೊಪ್ಪು 1 ಕಪ್ ಇರಬೇಕು. ಸೋಂಪು ಹಾಕೋದ್ರಿಂದ ಸ್ಟ್ರೀಟ್ ಸೈಡಲ್ಲಿ ನಾವೇನು ಪಾನಿಪುರಿ ತಿಂತೀವೋ ಆ ಟೇಸ್ಟ್ ಬರುತ್ತೆ. ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಇದಕ್ಕೂ ಆ್ಯಡ್ ಮಾಡಿರ್ತೀವಿ. ಹಾಗೆ ಆಲೂ ಮಸಾಲಾಗೂ ಆ್ಯಡ್ ಮಾಡ್ತೀವಿ. ಪುದೀನ ಸೊಪ್ಪು ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕಂದರೆ ಅದಕ್ಕೆ ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ. ನೋಡಿ, ಎಷ್ಟು ಗ್ರೀನಿಶಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ನೀವು ಶೋಧಿಸ್ಕೋಬೋದು, ಇಲ್ಲದೆ ಹೋದರೆ ಹಾಗೇ ಯೂಸ್ ಮಾಡ್ಬೋದು. ಕಾಮನ್ ಆಗಿ ನಾನು ಇದನ್ನ ಶೋಧಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಇದು ಹಾಗೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬ್ಲ್ಯಾಕ್ ಸಾಲ್ಟ್, ಜೀರಿಗೆ ಪುಡಿ, ಚಾಟ್ ಮಸಾಲ ಏನೂ ಇಲ್ಲದೆ ಹೋದರೆ ಪಾನಿಪುರಿ ಮಸಾಲಾನು ಆ್ಯಡ್ ಮಾಡ್ಕೋಬೋದು. ಈಗೆಲ್ಲ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಸಿಗುತ್ತೆ. ತೀಖಾ ಪಾನಿ ಈಗ ರೆಡಿಯಾಗಿದೆ. ನಾನು ಹೇಳಿರೋ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ಕಲರ್ ಇಲ್ಲದೆ ಪಾನಿ ಇಷ್ಟು ಗ್ರೀನಿಶ್ ಆಗಿ ಕಾಣಿಸುತ್ತೆ. ಆಲೂಗೆಡ್ಡೆನ ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೋಬೇಡಿ. ಪಾನಿಪುರಿಯ ಪೂರಿ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ. ಆ ರೆಸಿಪಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಅದನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ.
ಹೈಜೀನಿಕ್ ಪಾನಿಪುರಿ ರೆಡಿಯಾಗಿದೆ. ಹೈಜೀನಿಕ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತದೆ ಅಲ್ವಾ? ಯಾಕಂದರೆ ಇದು ಮನೇಲಿ ಮಾಡಿರೋದು. ನಾನು ಹೇಳಿರೋ ಟಿಪ್ಸ್ ಹಾಗೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.